ಕೇಂದ್ರ ಬಜೆಟ್ನ ಕುರಿತಂತೆ ವಿಜಯೇಂದ್ರ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿತ್ತ ಸಚಿವರು ಉತ್ತಮ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಮಧ್ಯಮ ವರ್ಗದ ಜನರ ಸುಧಾರಣೆಯಾಗಲಿದೆ. ದೇಶದ ಆರ್ಥಿಕ ಶಿಸ್ತು ಕಾಪಾಡುವಂತಹ ಬಜೆಟ್ ಇದಾಗಿದೆ ಅಂತ ಹೇಳಿ, ಅಂದ್ರೆ ಬಜೆಟ್ನ ಕುರಿತಂತೆ ಬಜೆಟ್ ಉತ್ತಮವಾಗಿದೆ ಅಂತ ಹೇಳಿ ವಿಜಯೇಂದ್ರ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಜೆಟ್ನಲ್ಲೇ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ಗಳನ್ನು ಕಡಿಮೆ ಮಾಡಿ ಆದಾಯ ತೆರಿಗೆ ಮಿತಿಯನ್ನು 12 ಲಕ್ಷಕ್ಕೆ ಮೇಲೆ ಏರಿಸಿರುವಂಥದ್ದು, ಅಂದರೆ ಅಪ್ ಟು 12 ಲ್ಯಾಕ್ಸ್. ಇವತ್ತು ಆದಾಯ ಟ್ಯಾಕ್ಸ್ ಕಟ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಇಂಥ 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಇದಕ್ಕಿಂತ ಸುಧಾರಣೆಯನ್ನು ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲೇ ಕಳೆದ ಬಜೆಟ್ನಲ್ಲೇ ಈ ಒಂದು ಸುಧಾರಣೆಯನ್ನು ನೀಡಿದ್ದಾರೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಿರೀಕ್ಷೆ ಮಾಡ್ತಕ್ಕಂಥದ್ದು, ನಾನು ಆಗಲೇ ಹೇಳಿದ್ನಲ್ಲ, ಒಂದು ಕಡೆ ಜಾಗತಿಕ ಸವಾಲುಗಳು ಒಂದು ಕಡೆ ಆದರೆ ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡುವಂಥ ಜವಾಬ್ದಾರಿಯನ್ನು ಇಡುವಂಥ ಹಣಕಾಸು ಸಚಿವೆ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ನೋಡಿ, ನಿರ್ಲಕ್ಷ್ಯ ಕಳೆದ ಬಜೆಟ್ನಲ್ಲೇ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ಗಳನ್ನು ಕಡಿಮೆ ಮಾಡಿ ಆದಾಯ ತೆರಿಗೆ ಮಿತಿಯನ್ನು 12 ಲಕ್ಷಕ್ಕೆ ಮೇಲೆ ಏರಿಸಿರುವಂಥದ್ದು, ಅಂದರೆ ಅಪ್ ಟು 12 ಲ್ಯಾಕ್ಸ್. ಇವತ್ತು ಆದಾಯ ಟ್ಯಾಕ್ಸ್ ಕಟ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಇಂಥ 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಇದಕ್ಕಿಂತ